ಮೊದಲನೇದಾಗಿ ಮುದ್ದೇನಹಳ್ಳಿ ಪಂಚಾಯತಿಯಿಂದ ನಮ್ಮೂರಿಗೆ ನಮ್ಮ ಶಾಸಕರು ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಸ್ಥಳೀಯ ಮುಖಂಡರ ಸಹಕಾರದೊಂದಿಗೆ 30ಕ್ಕೂ ಹೆಚ್ಚು ಇಲಾಖೆಯ ಅಧಿಕಾರಿಗಳೊಂದಿಗೆ. ಮೊದಲು ನಾನು ಗಟ್ಟಿಗಾನಹಳ್ಳಿ ಸುಬ್ರಾಯನಹಳ್ಳಿಗೆ ಹೋದೆ. ಇವತ್ತು ಆ ಊರಿನ ರಸ್ತೆಗೆ ಬರೀ ಒಂದು 2 ಊರು ಸೇರಿದ್ರು ಮ್ಯಾಕ್ಸಿಮಮ್ ಒಂದು 60ರಿಂದ 100 ಜನಸಂಖ್ಯೆ ಆ ಚಿಕ್ಕ ಹಳ್ಳಿಗಳು. ಆದರೂ ಕನೆಕ್ಟಿವಿಟಿಗೋಸ್ಕರ 2,75,00,000 ಹಾಕಿದ್ದೀನಿ. ಕೊರಲಹಳ್ಳಿ ಬ್ರಿಡ್ಜ್ಗೆ 80 ಲಕ್ಷ ಮತ್ತು ಆ ಬ್ರಿಡ್ಜಿಂದ ರಸ್ತೆಗೆ 60 ಲಕ್ಷ, ಅದಕ್ಕೆ 1,40,00,000 ಹಾಕಿದ್ದೀನಿ. ಇವತ್ತು ಸುದಳ್ಳಿಗೆ ಬ್ರಿಡ್ಜಿಗೆ 20 ಲಕ್ಷ ಹಾಕಿದ್ದೀನಿ. ಈಗ ದಿನ್ನಹಳ್ಳಿಗೆ ಅಲ್ಲೊಂದು 40 ಲಕ್ಷ, ದಿನ್ನೂರಿಗೆ 40 ಲಕ್ಷ ಹಾಕಿದ್ದೀನಿ. CC ರಸ್ತೆ ಚರಂಡಿಗೆ. ಇಲ್ಲೇನೆಲ್ಲ ಮಾತು ಕೊಟ್ಟಿದ್ವೋ ಸರ್ವೆಯಿಂದ ಪ್ರತಿಯೊಂದು ಮುಗಿದಿದೆ. ಅದಕ್ಕೆಲ್ಲ ನಾವು ಸ್ಪಂದಿಸ್ತಿದ್ದೀವಿ ಸರ್. ಹಳ್ಳಿಗೆ ಹೋಗಿ ಇಂಪ್ಯಾಕ್ಟ್ ನಾನು ಏನೆಲ್ಲ ಹಳ್ಳಿಗಳು ಮುಗಿಸ್ಕೊಂಡು ಬಂದಿದ್ದೀನಿ ಅದಕ್ಕೆ ಅನುದಾನ ಕೊಟ್ಟಿದ್ದೀನಿ. ಇನ್ನು ಚಿಕ್ಕ ಪುಟ್ಟ ಪೆಂಡಿಂಗು ಅವ್ರು ಏನು ಕೇಳಿದ್ರು ಇನ್ನು ಅಡಿಷನಿಗೆ ಹೋದಾಗ ಇನ್ನೊಂದು 1-2 ಕೇಳ್ತಿದ್ದಾರೆ. ಈಗ ನಸಿಕುಂಟೆ ಹೊಸೂರಿಗೆ ಒಂದು ರಸ್ತೆ ಕೇಳಿದ್ರು. ನಸಿಕುಂಟೆ ಹೊಸೂರಿಂದ ಮೆಲೆಕೋಟೆಗೆ ಸುಬ್ನಹಳ್ಳಿ ಆ ಕನೆಕ್ಟ್ ಆಗೋ ರಸ್ತೆಗೆ ಇನ್ನೊಂದು 50 ಲಕ್ಷ ಬೇಕು ಅಂದರು. ಅದು ಒಂದು 6 ತಿಂಗಳಲ್ಲಿ ಹಾಕ್ಸ್ಕೊಡ್ತೀನಿ ಅಂತ ಲೆಟರ್ ತೊಗೊಂಡು ಮಿನಿಸ್ಟರ್ಸ್ನ ರಿಕ್ವೆಸ್ಟ್ ಮಾಡಿ ನಾನು ಅನುದಾನ ತರ್ತೀನಿ ಸರ್. 100 ವರ್ಷಗಳಿಂದ ರಸ್ತೆ ಕಾಣದಂಥ ಊರುಗಳಿಗೆ ಇವತ್ತು ಅಧಿಕೃತವಾಗಿ ನೋಡಿ, ನಾನು ಎಲ್ರಿಗೂ ಚಿಕ್ಕಬಳ್ಳಾಪುರದ ಎಲ್ಲ ಮಾಧ್ಯಮದವ್ರಿಗೆ ಎಲ್ರಿಗೂ ನಾನು ರಿಕ್ವೆಸ್ಟ್ ಮಾಡೋದೇನೆಂದರೆ, ಒಂದು 100 ಕೋಟಿ 200 ಕೋಟಿ ತಂದು ಯಾವುದೋ ಒಂದು ಬಿಲ್ಡಿಂಗ್ ಕಟ್ಟಿ ಆ ಬಿಲ್ಡಿಂಗ್ ಮೇಲೆ ನನ್ನ ಹೆಸರು ಹಾಕ್ಸೋದು ನನಗೆ ಅದರ ಅರಿವು ನನಗಿಲ್ಲ ಅಂತಲ್ಲ. ಆದರೆ ನಾನು ತಂದಿರೋ ಅನುದಾನನ ಕನೆಕ್ಟಿವಿಟಿಗೆ ಟ್ರೈ ಮಾಡ್ತಿದ್ದೀನಿ. ತುಂಬ 50, 100, 200 ಜನ ಇರೋರು ಹಳ್ಳಿಗಳಲ್ಲಿ ರಸ್ತೆಗಳು ಹಾಕ್ಸೋ ಕಡೆ ಮಾಡ್ತಿದ್ದೀನಿ. ಸೊ ನಾನು ಎಲ್ಲ ಅನುದಾನನ ಈ ಹಳ್ಳಿಗಳ ಕಡೆ ಕನೆಕ್ಟಿವಿಟಿ ಇಲ್ಲದೆ ಇರೋ ರಸ್ತೆ, ತುಂಬ ಹಿಂದುಳಿದ ವರ್ಗದವರು, SC ST ಸಮುದಾಯ ಇರೋರು, ಅವ್ರ ಅಭಿವೃದ್ಧಿಗೋಸ್ಕರ ಶ್ರಮಿಸ್ತಿದ್ದೀನಿ ಅಲ್ವಾ. ಈ 40 ಕೋಟಿನೂ ಎತ್ಕೊಂಡೋಗಿ ನಾನು ಚಿಕ್ಕಬಳ್ಳಾಪುರದಲ್ಲಿ BB ರೋಡಲ್ಲೋ MG ರೋಡಲ್ಲೋ ಒಂದು ದೊಡ್ಡ ಬಿಲ್ಡಿಂಗ್ ಕಟ್ಬೋದಾಗಿತ್ತು. ಅದು ನನ್ನ ಡಿಸ್ಕ್ರಿಷನಲ್ಲೇ ಇತ್ತು. ತಮ್ಮ ಗಮನಕ್ಕಿರಲಿ, ಮುಖ್ಯಮಂತ್ರಿಗಳ ಹತ್ರ ನಾನು ಅನುದಾನ ಕೇಳಿದಾಗ ಇದನ್ನು ನೀನು ಎಲ್ಲಾದರೂ ಹಾಕು ಅಂತ ನನಗೆ ಡಿಸ್ಕ್ರಿಷನ್ ಕೊಟ್ಟಿದ್ದರು. ನಾನಿಲ್ಲಿ ಎಲ್ಲೆಲ್ಲಿ 50, 100 ಜನಸಂಖ್ಯೆ ಇರೋ ಕಡೆ ಆಗ್ತಿದ್ದೀನಿ. ಹಳ್ಳಿ ಜನ ಡೆವಲಪ್ ಆಗಬೇಕು ಅನ್ನೋದೇ ನನ್ನ ಬಯಕೆ ಸರ್, ಮತ್ತೇನೂ ಇಲ್ಲ.